ನಮ್ಮ ಯುವ ತಲೆಮಾರು ಯಾವ ಕಡೆ ಸಾಗ್ತಾ ಇದೆ, ನಾವಿವತ್ತು ಬೆಳೆಸುವ ಮಕ್ಕಳ ಕಥೆ ಏನು, ಮಕ್ಕಳಿಗೆ ಮೊಬೈಲ್ ಅನ್ನ ಕೊಟ್ರೆ ಏನಾಗತ್ತೆ, ಒಬ್ಬ ಕಂದಾಯ ಇಲಾಖೆಯ ಅಧಿಕಾರಿಗೆ ಈ ರೀತಿ ಮೋಸ ವಂಚನೆ ಆಘಾತ ಆಗತ್ತೆ ಅಂತಾದ್ರೆ ಸಾಮಾನ್ಯರ ಕಥೆ ಏನು? ಕ್ಷಣ ಮಾತ್ರದ ಕ್ಷಣಿಕ ಸುಖಕ್ಕಾಗಿ ಮತ್ತು ಈ ಯಾವ್ಯಾವುದೋ ದರಿದ್ರ ಗೇಮ್ಗಳಿಗಾಗಿ ಇವತ್ತಿನ ಯುವ ತಲೆಮಾರು ಹೆತ್ತವರನ್ನ ಕೊಲ್ತಾ ಇದೆ, ಸಹೋದರರನ್ನ ಕೊಲ್ತಾ ಇದೆ, ತಂಗಿಯನ್ನ ಕೊಲ್ತಾ ಇದೆ. ಎಷ್ಟು ಬೆಂಗಳೂರಿನಲ್ಲಿ ಸುತ್ತಮುತ್ತ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಈ ಘಟನೆಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೇಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಅದಲ್ಲದೆ ಇದ್ರೆ ಒಬ್ಬ ಹೆಣ್ಣೆತ್ತವನಾಗಿ ಈ ಸಮಾಜದ ಒಟ್ಟು ಕುಟುಂಬ ವ್ಯವಸ್ಥೆಯ ಬಗ್ಗೆ, ಮಾನವೀಯ ಸಂಬಂಧಗಳ ಬಗ್ಗೆ, ನಂಬಿಕೆಯ ಬಗ್ಗೆ ಗಾಢವಾದಂಥ ಪ್ರೀತಿ, ವಿಶ್ವಾಸ ಮತ್ತು ಅದೇ ಬದುಕುವಂತ ಭಾವಿಸಿದ ನಂದಂಥವನಿಗೆ ಈ ಘಟನೆಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅಂಥ ಒಂದು ದಾರುಣವಾದಂಥ ಘಟನೆ. ಆ ಘಟನೆಯ ಹಿಂದೆ ಒಂದು ಸಮಾಜಶಾಸ್ತ್ರೀಯವಾದಂಥ, ಕೌಟುಂಬಿಕವಾದಂಥ, ನಮ್ಮ ಎಲ್ಲ ನೆಲೆಗಳನ್ನು ನಾವೆಲ್ಲೋ ಒಂದು ಕಡೆ ಕಳ್ಕೊಳ್ತಾ ಇರುವಂಥ ಬಹಳ ನೋವಿನ ಸಂಗತಿಯನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕಾಗಿದೆ. ದೆಹಲಿಯಲ್ಲಿ ಇದು ಬುಧವಾರ ಬೆಳಗ್ಗೆ ನಡೆದಂತ ಘಟನೆ. ನಾವು ಎಂತೆಂಥವರನ್ನ ನಮ್ಮ ಮನೆಯೊಳಗೆ ಇಟ್ಕೊಳ್ತೇವೆ, ಮನಸ್ಸಿನೊಳಗೆ ಇಟ್ಕೊಳ್ತೇವೆ. ನಾವು ನಂಬುವ ನಂಬಿಕೆಯೇ ಹೇಗೆ ನಮಗೆ ವಿಚಿತ್ರವಾದಂತ ಒಂದು ದಾರುಣ ಸ್ಥಿತಿಯನ್ನ ತರ್ತದೆ ಅನ್ನೋದಕ್ಕೆ ಈ ಘಟನೆ ಬಹಳ ಉಜ್ವಲವಾದ ಸಾಕ್ಷಿ. ಬಡವರು, ಮನೆ ಕೆಲಸದವರು, ಎಲ್ಲಿಂದೋ ನೆಲೆ ತಪ್ಪಿ ಬಂದಿರ್ತಾರೆ. ಅವರ ಮೇಲೊಂದು ಅನುಕಂಪ, ಅವರ ಮೇಲೊಂದು ಪ್ರೀತಿ, ಅವರ ಮೇಲೊಂದು ವಿಶ್ವಾಸ. ಆ ವಿಶ್ವಾಸದ ನೆಲೆಯಲ್ಲಿ ನಮ್ಮ ಬದುಕಿನ ಎಲ್ಲ ಗುಟ್ಟುಗಳನ್ನು, ಎಲ್ಲ ಸಂಗತಿಗಳನ್ನು ಅವರಿಗೆ ಹೇಳುವ ಔದಾರ್ಯ, ಇವೆಲ್ಲವೂ ನಮಗೆ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಬದುಕಿನ ಮೂಲವನ್ನೇ ಕತ್ತರಿಸಿ ಬೀದಿಗೆ ನಿಲ್ಲಿಸ್ತದೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಇವತ್ತಿನ ಯುವ ತಲೆಮಾರು ಯಾವ ರೀತಿ ಬೆಳೀತಾ ಇದೆ, ಸಮಾಜಕ್ಕೆ ಒಂದು ಹೊರೆಯಾಗಿ ಬದುಕ್ತಾ ಇದೆಯೇ. ತಂದೆ ಅಂತಿಲ್ಲ, ತಾಯಿ ಅಂತಿಲ್ಲ, ಸಹೋದರ ಅಂತಿಲ್ಲ, ಸಂಬಂಧ ಅಂತಿಲ್ಲ, ಮಾನವೀಯತೆ ಅಂತಿಲ್ಲ, ಬದುಕು ಅಂತಿಲ್ಲ. ಕೇವಲ ಐಷಾರಾಮಿ, ಕೇವಲ ಮೊಬೈಲು, ಕೇವಲ ಆನ್ಲೈನ್ ಗೇಮು, ಕೇವಲ ಸೆಕ್ಸು, ಕೇವಲ ಮದ್ಯ, ಕೇವಲ ಮಜಾ. ಬದುಕೇ ಒಂದು ಮಜಾ. ಅಲ್ಲಿ ಯಾವ ಮೌಲ್ಯಕ್ಕೂ ಬೆಲೆ ಇಲ್ಲ, ಯಾವ ಸಂಬಂಧಕ್ಕೂ ಬೆಲೆ ಇಲ್ಲ. ಮಕ್ಕಳು ಅಂದ ತಕ್ಷಣ ನಾವು ಬಡತನದಲ್ಲಿ ಬೆಳೆದಿದ್ದೇವೆ, ಆದ್ರಿಂದ ಅವರಿಗೆ ಬಟ್ಟೆ, ಬರೆ, ಕಾರು, ಸೈಕಲ್ಲು ಅಥವಾ ಬೈಕು, ಐಷಾರಾಮಿ ಬದುಕು, ಶಾಲೆ ಎಲ್ಲವನ್ನ ಕೊಡ್ತೇವೆ. ಆ ಕೊಡುವಿಕೆಯೇ ಮಕ್ಕಳನ್ನ ಬೆಳೆಸುವ ವಿಧಿವಿಧಾನ ಅಂತ ತಿಳಿದುಕೊಂಡಂತ ಹೆತ್ತವರ ಈ ಮೂರ್ಖತನ, ಅರೆಬೆಂದ ಜ್ಞಾನ ಎಂತ ಅನಾಹುತಕ್ಕೆ ಇವತ್ತಿನ ಯುವ ಜನಾಂಗವನ್ನ ಮುಂದು ಮಾಡ್ತಾ ಇದೆ ಅನ್ನೋದಕ್ಕೂ ಕೂಡ ಈ ಘಟನೆ ಸಾಕ್ಷಿಯಾಗಿ ನಿಲ್ತದೆ. ಹಾಗಾದ್ರೆ ಏನು? ಬೆಳಗ್ಗೆ 6:45 ಅದು ಪ್ರತಿಷ್ಠಿತ ಸೌತ್ ದೆಹಲಿಯ ಕೈಲಾಶ್ ಹಿಲ್ಸ್ ಬಡಾವಣೆ. IRS ಅಧಿಕಾರಿ, ಕಂದಾಯ ಇಲಾಖೆಯ ಅಧಿಕಾರಿಯ ಮನೆ. ಅಲ್ಲಿ 22 ವರ್ಷದ ಒಂದು ಹೆಣ್ಣುಮಗಳು. ಅವಳು PUC ಯಲ್ಲಿ ಟಾಪರ್, ಅದ್ಭುತವಾದ ಡಾನ್ಸರು, IITಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪದವಿಯನ್ನ ಮುಗಿಸಿದವರು, UPSCಗೆ ಈಗ ಸ್ಟಡಿ ಮಾಡ್ತಾ ಇದ್ದಾಳೆ. 6:45ಗೆ ಮನೆಯವರೆಲ್ಲ ಜಿಮ್ಗೆ ಹೋಗ್ತಾರೆ, ಅವಳು ಮನೆಯಲ್ಲಿ ಸ್ಟಡಿ ಮಾಡ್ತಾಳೆ. ಆ ಹೊತ್ತಿಗೆ ಆ ಮನೆಯ ಇಂಚಿಂಚು ಪರಿಚಯ ಇದ್ದಂಥ, ಹೊರಗಡೆಗೆ ಯಾರು ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಯಾವ ಹೊತ್ತಲ್ಲಿ ಮನೆಯಲ್ಲಿ ಯಾರ್ಯಾರು ಇರ್ತಾರೆ, ಆ ಮನೆಯ ಸ್ಪೇರ್ ಕೀ ಎಲ್ಲಿರುತ್ತೆ, ಈಗಂತೂ ಸ್ಮಾರ್ಟ್ ಕಾರ್ಡ್, ಮೊದಲ ಕೀ ಅಲ್ಲ, ಅದೆಲ್ಲವೂ ಗೊತ್ತಿದ್ದಂತ ಹುಡುಗ ಅಲ್ಲಿಗೆ ಬಂದಿದ್ದಾನೆ, ಬಾಗಿಲು ತೆರೆದಿದ್ದಾನೆ, ಮೇಲ್ ಹೋಗಿದ್ದಾನೆ, ಸ್ಟಡಿ ರೂಮ್ಗೆ ನೇರವಾಗಿ ಹೋಗಿದ್ದಾನೆ. ಆ ಹೆಣ್ಮಗಳ ಒಟ್ಟಿಗೆ ಮಾತು ಬೆಳೆದಿದೆ. ಅವಳು ವಿರೋಧಿಸಿದಾಳೆ, ಹೋಗುವಂತ ಹೊಡೆದಿದ್ದಾಳೆ. ಆ ಹೊತ್ತಿಗೆ ಇವನು ಆ ದೀಪದ ಸ್ತಂಭ ಮತ್ತು ರಾಡ್ ಅನ್ನ ಬಳಸಿ ಅವಳ ತಲೆಗೆ ಪೆಟ್ಟು ಹಾಕಿದ್ದಾನೆ. ಮೂರ್ಛೆ ತಪ್ಪಿ ಕೆಳಗೆ ಬಿದ್ದಿದ್ದಾಳೆ. ಮೂರ್ಛೆ ತಪ್ಪಿದ ನಂತರ ಅವಳ ಮೇಲೆ ದೈಹಿಕವಾದ ಹಲ್ಲೆ ಮತ್ತು ಅತ್ಯಾಚಾರವನ್ನ ಮಾಡಿದ್ದಾನೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುವ ಪ್ರಕಾರ ಇಡೀ ದೇಹ ಛಿದ್ರವಾಗಿದೆ, ಮೂಳೆಗಳೆಲ್ಲ ಮುರಿದು ಹೋಗಿದ್ದಾವೆ. ಆ ನಂತರ ಅವಳ ಮೇಲಿನ ಭೀಭತ್ಸವಾದಂಥ ಅತ್ಯಾಚಾರದ ನಂತರ ಚಾರ್ಜರಿಗೆ ಬಳಸುವ
ವಾಯರನ್ನ ಕುತ್ತಿಗೆಗೆ ಬಿಗಿದು ಕೊಂದಿದ್ದಾನೆ. ಅವಳ ಮೇಲೆ ಇದ್ದಂತ ಲಾಕರು ಅವಳದೇ ಬಯೋಮೆಟ್ರಿಕ್, ಅದು ಅವಳು ಸತ್ತಿದ್ದಾನೆ ಅನ್ನುವಂತ ಪ್ರಜ್ಞೆ ಇಲ್ಲ. ಅವಳನ್ನ ಎಳೆದು ಇದು ಹೆಬ್ಬೆಟ್ಟನ್ನ ಅಲ್ಲಿದ್ದ ಆ ಬಯೋಮೆಟ್ರಿಕ್ ಅಂಟಿಸಿದಾನೆ, ಅದಾಗಿಲ್ಲ. ಇನ್ನಷ್ಟು ಕ್ರುದ್ಧಗೊಂಡು ಅವಳನ್ನ ಎಸೆದಿದ್ದಾನೆ. ಆಮೇಲೆ ಯಾವುದೋ ಸ್ಕ್ರೂ ಡ್ರೈವರ್ ಇನ್ನಿತರ ಬಳಸಿ ಅಲ್ಲಿದ್ದಂತ ಒಡವೆ, ಹಣ ಎಲ್ಲವನ್ನ ತೆಗೆದುಕೊಂಡು ಪರಾರಿಯಾಗಿದ್ದಾನೆ. ಇದು ಹೃದಯ ಕಲಕುವ ಘಟನೆ. ಇಡೀ ದೇಶದಲ್ಲಿ ಇವತ್ತು ಉಮ್ಮಳಿಸ್ತಾ ಇರುವಂತ ಘಟನೆ. ಆ ಇಡೀ ಪರಿಸರದಲ್ಲಿ ಪ್ರತಿಯೊಬ್ಬರು ದುಃಖಿಸ್ತಾ ಈ ಹೆಣ್ಮಗಳ ಬಗ್ಗೆ ಮಾತಾಡ್ತಾ ಇರುವಂತ ಘಟನೆ. ಅವನನ್ನ ತಕ್ಷಣ ಎನ್ಕೌಂಟರ್ ಮಾಡಿ ಅಂತ ಇಡೀ ದೇಶದಲ್ಲಿ ಕೂಗೆಬ್ಬಿಸಿದ ಘಟನೆ. ಹಾಗಾದ್ರೆ ಯಾಕಾಯ್ತು, ಹೇಗಾಯ್ತು, ಆ ಹುಡುಗ ಯಾರು, ಅವನು ಯಾಕಾಗಿ ಮನೆಗೆ ಬಂದ, ಅವನಿಗೆ ಯಾಕಾಗಿ ಆ ಮನೆಯ ಇಡೀ ಪರಿಚಯ ಇತ್ತು, ಈ ಎಲ್ಲ ವಿವರಗಳನ್ನ ಕೊಡುವ ಮೂಲಕ ಇವತ್ತಿನ ಯುವ ಜನಾಂಗ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ, ನಾವು ಬದುಕನ್ನ ಅತ್ಯಂತ ಕಷ್ಟದಲ್ಲಿ, ಹೋರಾಟದಲ್ಲಿ ಒಂದು ನೆಲೆಗೆ ತಂದುಕೊಂಡು ನಿಂತ ಕ್ಷಣದಲ್ಲೂ ಕೂಡ ನಾವು ಹೇಗೆ ಬದುಕಬೇಕು, ಯಾರೊಟ್ಟಿಗೆ ಹೇಗೆ ವ್ಯವಹಾರವನ್ನ ಮಾಡಬೇಕು, ನಮ್ಮ ಮನೆಯನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದು ಹೇಗೆ. ಯಾಕೆಂತಂದ್ರೆ ಅತ್ಯಂತ ದಕ್ಷ, ಫೇಮಸ್ಸು, ಪ್ರತಿಯೊಬ್ಬರಿಗೂ ಒಬ್ಬ ಸ್ನೇಹಿಯಾಗಿ ಹೃದಯವಂತಿಕೆಯಿಂದ ಬದುಕಿದಂತ, ಬಾಳಿದಂತ, ಬದುಕ್ತಾ ಇರುವಂತ ಕಂದಾಯ ಇಲಾಖೆಯ ಒಬ್ಬ ಆಫೀಸರ್ ಮನೆಗೇನೆ ಹಾಡೆ ಹಗಲು ನುಗ್ಗಿ ಇಂಥ ಭೀಭತ್ಸವಾದ ಘಟನೆ ನಡೆಯುತ್ತದೆ ಅಂತ ಆದ್ರೆ ನಾವು ಎಂಥ ಸಮಾಜದಲ್ಲಿ, ಎಂಥ ವರ್ತಮಾನದಲ್ಲಿ ನಿಂತಿದ್ದೇವೆ. ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ನೋಡಿ, ಇದು ದೆಹಲಿಯ ಒಂದು ಪ್ರತಿಷ್ಠಿತವಾದ ಬಡಾವಣೆ, ಸೌತ್ ದೆಹಲಿ ಕೈಲಾಶ್ ಹಿಲ್ಸ್. ಇಲ್ಲಿ ಈ ಕಂದಾಯ ಅಧಿಕಾರಿಗಳ ಮನೆ ಇದೆ. ಈ ಮನೆಯಲ್ಲಿ ಈ ಹೆಣ್ಣುಮಗಳು ಬಹಳ ಬುದ್ಧಿವಂತೆ, ಬಹಳ ಸುಂದರಿ. ಅವಳು ಯಾವ್ಯಾವ ರೀತಿಯ ಪ್ರತಿಭೆಯನ್ನ ರುಜುಗೊಳಿಸಿದ್ಲು ಅನ್ನೋದನ್ನ ಈಗಾಗಲೇ ನಾನು ಹೇಳಿದೆ. ಇಂಥ ಮನೆಗೆ ಯಾರೋ ಹೇಳಿದ್ರು ಅಂತ ಒಬ್ಬ ಹುಡುಗ, ಅವನು 1 ವರ್ಷದ ಹಿಂದೆ ಕೆಲಸಕ್ಕೆ ಸೇರಿರ್ತಾನೆ. ಯಾರೋ ಶಿಫಾರಸ್ ಮಾಡಿದ್ರು. ಈಗ ನಿಮ್ಮ ಮನೆಗೆ ಬರುವ ಹಾಗೇನೆ ಯಾರೋ ಸ್ನೇಹಿತರು ಹೇಳ್ತಾರೆ, ಯಾರೋ ಪಾಪದ ಹುಡುಗ ಎಲ್ಲಿಂದೋ ಬಂದಿದ್ದಾನೆ, ನೆಲೆ ಇಲ್ಲ, ಅವ್ನು ನಿಮ್ಮನೆಗೆ ಬೇಕಾದ್ರೆ ಕೆಲಸಕ್ಕೆ ಬೇಕು ಅಂತ ಹೇಳ್ತಿದ್ರಲ್ಲ, ಅವನು ಒಳ್ಳೆಯ ಕೆಲಸಗಾರ ಆಗುವ ಲಕ್ಷಣ ಕಾಣ್ತಾ ಇದೆ. ಮತ್ತೆ ಅವನನ್ನು ನೋಡಿದ್ರೆ ಮುಗ್ಧ, ಬಡತನದ ಹಿನ್ನೆಲೆ, ಕೃಷಿಕ ತಂದೆ ತಾಯಿಗಳು, ದೆಹಲಿಗೆ ಬಂದಿದ್ದಾನೆ, ಕೆಲಸಕ್ಕೆ ಹುಡುಕ್ತಾ ಇದ್ದಾನೆ, ಮನೆಗೆಲ್ಸಕ್ಕೆ ಅಂತ ಇದೇ IRS ಅಧಿಕಾರಿಯ ಮನೆಗೆ ಅವನನ್ನ ಸೇರಿಸ್ಕೊಳ್ತಾರೆ. ಎಲ್ಲವೂ ಆರಂಭದಲ್ಲೇ ಚೆನ್ನಾಗಿತ್ತು. ಅವನು ಸರಿಯಾಗಿ ಕೆಲಸ ಮಾಡ್ತಾ ಇದ್ದ. ಅವನನ್ನು ನೋಡಿದ್ರೆ ಬಹಳ ಮುಗ್ಧನಾಗೇ ಇದ್ದ, ನಂಬಿಕಸ್ಥನ ಹಾಗೆ ಇದ್ದ. ಹಾಗಾಗಿ ಈ ಅಧಿಕಾರಿಗಳು ಅವನಿಗೆ ಇಡೀ ಮನೆಯಲ್ಲೇ ವಾಸ ಮತ್ತು ಕೆಲಸ, ಸಂಬಳ ಎಲ್ಲವನ್ನ ಕೊಟ್ಟು ಅವನನ್ನು ನಂಬಿಕೆಯಿಂದ ಇಟ್ಕೊಂಡಿದ್ರು. ಆದರೆ ಈ ಹುಡುಗ ಬರ್ತಾ ಬರ್ತಾ ಅಕ್ಕಪಕ್ಕದವರ ಮನೆಗಳಲ್ಲಿ, ವ್ಯಕ್ತಿಗಳಲ್ಲಿ, ಅಂಗಡಿಗಳಲ್ಲಿ IRS ಆಫೀಸರ್ ಅನ್ನ ಹೆಸರು ಬಳಸಿ ಸಾಲ ಮಾಡ್ತಾ ಇದ್ದ. 1.5 ಲಕ್ಷದಷ್ಟು ಸಾಲ ಮಾಡಿ ಕೊನೆಗೂ ಅಕ್ಕಪಕ್ಕದವರು ಈ ಅಧಿಕಾರಿಯ ಒಂದು ಪ್ರೀತಿ, ವಿಶ್ವಾಸ, ಗೌರವಕ್ಕಾಗಿ ತುಂಬ ಕಾಲ ಬಾಯಿ ಮುಚ್ಕೊಂಡಿರ್ತಾರೆ. ಆದರೆ ಇವನ ಸಾಲ ಕೇಳುವಿಕೆ ಮತ್ತು ಅದರ ಹಿಂದಿರುಗಿಸದೆ ಇದ್ದಂತ ಒಂದು ಸ್ಥಿತಿಯನ್ನ ಕಂಡು ರೋಸಿ ಕೊನೆಗೆ ಈ ಅಧಿಕಾರಿ ಹತ್ರ ಬಂದು ಹೇಳ್ತಾರೆ, ಈ ಹುಡುಗ ಈ ರೀತಿ ಮಾಡಿದ್ದಾನೆ. ಆವಾಗ ಅಧಿಕಾರಿ ಇವರನ್ನ ಪ್ರಶ್ನಿಸ್ತಾರೆ. ಅವನು ದುಡ್ಡು ತಗೊಂಡದ್ದು ಹೌದು ಅಂತ ಪ್ರೂವ್ ಆಗುತ್ತೆ. ಅವರು ಮನೆಯಿಂದ, ಕೆಲಸದಿಂದ ಬಿಡಿಸ್ತಾರೆ. 2 ತಿಂಗಳ ಹಿಂದೆ ಈ ಹುಡುಗನನ್ನ ಮನೆಗೆಲಸದಿಂದ ಬಿಡಿಸ್ತಾರೆ. ಹಾಗಾದ್ರೆ ಈ ಹುಡುಗ ಯಾರು? ಈ ಹುಡುಗನ ಹೆಸರು ರಾಹುಲ್ ಮೀನಾ ಅಂತ. ರಾಜಸ್ಥಾನದ ಅಲ್ವಾರ್ ಅನ್ನುವ ಮೂಲದ ಇವನ ಹುಟ್ಟೂರು. ತಂದೆ ತಾಯಿ ಬಡವರು, ಕೃಷಿಕರು, ಕಾರ್ಮಿಕರು. ಇವನಿಗೆ ಓದು ತಲೆಗೆ ಹತ್ತಿರೋದಿಲ್ಲ. ಆದರೆ ಇವನಿಗೆ ಮೊಬೈಲ್ ಚಟ, ಆನ್ಲೈನ್ ಗೇಮು, ಮದ್ಯ ಸೇವನೆ, ಆಮೇಲೆ ಇನ್ನಿಲ್ಲದ 19 ವರ್ಷದ ಹುಡುಗ ಇವನು. ಆದರೆ ಆ ಹೊತ್ತಿಗೆನೆ ಇವನಿಗೆ ಸೆಕ್ಸಿನ ಮರಳು ಚಟ. ಆನ್ಲೈನ್ ಗೇಮ್ ಆಡ್ತಾನೆ, ಅಲ್ಲಿ ದುಡ್ಡು ಕಳ್ಕೊಳ್ತಾನೆ. ಕೆಲವು ಸರಿ ದುಡ್ಡು ಬರುತ್ತೆ. ಆ ದುಡ್ಡು ಬಂದಾಗೆಲ್ಲ ಅವನು, ನಾನು ಅದನ್ನು ನನ್ನ ಮಾತಲ್ಲಿ ಏನು ಹೇಳಿ, ಬೆಲೆವೆಣ್ಣುಗಳನ್ನೋ ಇನ್ನೊಂದೋ ಮಗದೊಂದೋ ಹುಡುಕೊಂಡು
ಆ ಸೆಕ್ಸ್ ಅನ್ನು ಹುಡ್ಕೊಂಡು ಹೋಗ್ತಾನೆ. ಈ ಕಾರಣಕ್ಕಾಗಿ ಅವನು ಸಾಲ ಮಾಡ್ತಾ ಇದ್ದದ್ದು. ಇದರಿಂದಲೇ ಆ ಅಧಿಕಾರಿಗಳಿಗೆ ಅಕ್ಕಪಕ್ಕದವರು ಹೇಳಿದ್ರ ನಂತರ ಅವರು ಅವನನ್ನ ಕೆಲಸ ಬಿಡಿಸ್ತಾರೆ. ಆ ಸಾಲ ಮಾಡಿದ ದುಡ್ಡನ್ನೆಲ್ಲ ಇವರೇ ಕಟ್ತಾರೆ. ಇವನು ಅಲ್ಲಿಂದ ಊರು ಬಿಡ್ತಾನೆ. ಮತ್ತೆ ವಾಪಸ್ ಊರಿಗೆ ಹೋಗ್ತಾನೆ. ವಾಪಸ್ ಊರಿಗೆ ಹೋದ್ರೆ ಈ ರಾಹುಲ್ ಮೀನಾನಿಗೆ ಇದೇ ಕತೆ. ಸಾಲ, ಆನ್ಲೈನ್ ಗೇಮ್, ಆಮೇಲೆ ಮದ್ಯ, ಹೆಣ್ಮಕ್ಕಳನ್ನ ಹುಡುಕೊಂಡು ಹೋಗುವಂಥದ್ದು, ಈ ತರದ ದಂಧೆಯಲ್ಲೇ ಕಳೀತಾನೆ. ಮಂಗಳವಾರ ಸಂಜೆ ರಾಜಸ್ಥಾನದಲ್ಲಿ ತನ್ನ ಸ್ನೇಹಿತನ ಮನೆಯಲ್ಲಿ ಉಳಿತಾನೆ ಅವನು. ಅಲ್ಲಿಂದ ಇವನ ಈ ಘಟನೆಯ ಪ್ರಥಮ ಪಾದ ಆರಂಭ ಆಗತ್ತೆ. ಅಲ್ಲಿ ಇವನು ಉಳಿದಾಗ ಸ್ನೇಹಿತನ ಹೆಂಡತಿಯ ಮೇಲೆ ಎರಗ್ತಾನೆ, ಅತ್ಯಾಚಾರ ಮಾಡ್ತಾನೆ. ಜೊತೆಗೆ ಅಲ್ಲಿ ಮೊಬೈಲು, ಒಂದಿಷ್ಟು ಹಣವನ್ನ ಕದ್ಕೊಳ್ತಾನೆ. ಆ ಕದ್ಕೊಂಡವನು ಅಲ್ಲಿಂದ ಪರಾರಿ ಆಗ್ತಾನೆ. ಮತ್ತೆ ದೆಹಲಿಗೆ ಬರಬೇಕು ಅಂತ ನೋಡ್ತಾನೆ. ಆ ಮಧ್ಯೆ ತನ್ನ ಮೊಬೈಲು ಮತ್ತು ಅವನ ಅಲ್ಲಿ ಕದ್ದ ಮೊಬೈಲು ಎರಡನ್ನೂ ಮಾರಾಟ ಮಾಡ್ತಾನೆ. ಈ ಮಾರಾಟ ಮಾಡಿದ್ರ ಒಂದು ಹಿಂಟನ್ನು ನೋಡಿದರೆ ಪ್ರಾಯಶಃ ರಾಜಸ್ಥಾನದಲ್ಲಿ ಮಾಡಿದ ರೇಪು ಮತ್ತು ಅಲ್ಲಿ ದೋಚಿದ ಮೊಬೈಲು ಹಣ, ಹಾಗೇನೆ ಈ ದೆಹಲಿಯಲ್ಲಿ ನಾಳೆ ಬುಧವಾರ ನಾನು ಏನು ಮಾಡಬೇಕು ಅನ್ನೋದಕ್ಕೆ ಹಾಕಿದ ಸ್ಕೆಚ್ಚು, ಈ ಎರಡನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ಈ ಪೊಲೀಸ್ ಮೂಲಗಳು ಹೇಳುವ ಪ್ರಕಾರ ಅವನು ಪ್ಲಾನ್ ಮಾಡಿಕೊಂಡೇ ಮೊಬೈಲ್ ಅನ್ನ ಮಾರಿದ್ದಾನೆ, ಸುಳಿವು ಸಿಗಬಾರದು ಅನ್ನುವ ಕಾರಣಕ್ಕಾಗಿ. ರಾಜಸ್ಥಾನದಲ್ಲಿ ಒಬ್ಬ ಟ್ಯಾಕ್ಸಿ ಅವನ ಹತ್ರ ಮಾತಾಡ್ತಾನೆ. 6,000ಕ್ಕೆ ಟ್ಯಾಕ್ಸಿಯನ್ನ ಬುಕ್ ಮಾಡ್ತಾನೆ. ಆಮೇಲೆ ಅವನು ದೆಹಲಿಗೆ ಹೊರಡ್ತಾನೆ. ದೆಹಲಿಗೆ ಹೊರಟವನು ಬೆಳಗು ಜಾವ ದೆಹಲಿಗೆ ತಲುಪ್ತಾನೆ. ಕಾರಿಂದ ಇಳಿತಾನೆ. ಆದ್ರೆ ಆಶ್ಚರ್ಯ ಅಂತಂದ್ರೆ ಆ ಡ್ರೈವರಿಗೆ ಮಾತಾಡಿದ 6,000 ರೂಪಾಯಿಯನ್ನೂ ಕೊಡದೇನೆ ಅಲ್ಲಿಂದ ಕಾಲ್ ಕೇಳ್ತಾನೆ, ಪರಾರಿ ಆಗ್ತಾನೆ. ಪರಾರಿ ಆದವನು ನೇರವಾಗಿ ಬರುವಂತದ್ದು ಅವನು ಈ IRS ಅಧಿಕಾರಿಗಳ ಮನೆ, ಅಂದ್ರೆ ತಾನು ಹೆಚ್ಚು ಕಮ್ಮಿ ಒಂದು 8-10 ತಿಂಗಳ ಕೆಲಸ ಮಾಡದಂತ ಮನೆ ಅಥವಾ 1 ವರ್ಷ. ಆ ಮನೆಯ ಇಂಚಿಂಚು ಅವನಿಗೆ ಗೊತ್ತು. ಆ ಮನೆಯ ಎಲ್ಲ ವ್ಯವಹಾರಗಳು ಗೊತ್ತು. ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತು. ಯಾವ್ಯಾವ ಟೈಮಲ್ಲಿ ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ತಾರೆ ಅಂತ ಗೊತ್ತು. ಇದನ್ನೇ ನೀವು ಯೋಚನೆ ಮಾಡಿ. ಕೆಲಸದವ್ರನ್ನ ಇಟ್ಕೊಂಡಾಗ ನಾವು ಶೂನಲ್ಲಿ ಕೀ ಇಡ್ತೇವೆ, ಅಲ್ಲಿ ರ್ಯಾಕಲ್ಲಿ ಇಟ್ಟಿದ್ದೇವೆ, ಆ ಮ್ಯಾಟ್ ಅಡಿಗೆ ಇಡ್ತೇವೆ ಅಂತ ಹೇಳ್ತೇವಲ್ಲ, ಇದು ಎಷ್ಟು ಭಯಾನಕವಾದಂತ ಒಂದು ತಿರುವಿಗೆ ಕಾರಣ ಆಗತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಆಮೇಲೆ ನಾವು ಎಲ್ಲೂ ಹೋಗುದಿದ್ರು ಎಲ್ಲೂ ಬರುದಿದ್ರು ಎಲ್ಲವನ್ನೂ ಈ ಮನೆಗೆಲಸದವರಿಗೆ ನಾವು ವರದಿ ಒಪ್ಪಿಸಿದ್ರಿಂದ ಏನಾಗತ್ತೆ? ಕೆಲವು ಸರಿ ಮನೆ ಒಳಗಡೆನೆ ಕೆಲಸದಲ್ಲಿದ್ದಾಗ ನೀವು ಒಪ್ಪಿಸಲೇಬೇಕಾಗಿಲ್ಲ, ಅವನೇ ಅದನ್ನ ಪಡ್ಕೊಳ್ತಾನೆ ಅಥವಾ ಅವಳು ಪಡ್ಕೊಳ್ತಾಳೆ. ಈ ರೀತಿಯ ಒಂದು ನಮ್ಮ ಇಡೀ ಬದುಕಿನ ಅಂತರಂಗದ ಮಾಹಿತಿಗಳ ಸೋರಿಕೆ ಎಂತ ಅನಾಹುತಕ್ಕೆ ಕಾರಣ ಆಗತ್ತೆ ಅನ್ನೋದಕ್ಕೆ ಸೌತ್ ದೆಹಲಿಯ ಕೈಲಾಶ್ ಹಿಲ್ಸಿನ ಈ ಬರ್ಬರ ಹತ್ಯೆ ಮತ್ತು ಅತ್ಯಾಚಾರದ ಘಟನೆ ನಮ್ಮನ್ನ ಎಚ್ಚರಿಸುವ ಘಟನೆ ಆಗಬೇಕು. ಆಮೇಲೆ ಇವತ್ತಿನ ಯುವ ತಲೆಮಾರು ಈ ಮೊಬೈಲ್ ಚಟಕ್ಕೆ ಬಿದ್ದು ಸಂಸ್ಕಾರ ಇಲ್ಲದೇನೆ ಬದುಕು ಅಂದ್ರೆ ಮಜಾ, ಬದುಕು ಅಂದ್ರೆ ಒಂದು ರೀತಿಯ ಏನು ದೈಹಿಕವಾದಂತ ಸುಖಭೋಗಗಳು. ಮೊಬೈಲ್ ಅಲ್ಲಿ ಇವತ್ತು ಎಂತೆಂತ ಆಟಗಳಿದೆ, ಎಂತೆಂತ ಸೆಕ್ಸ್ ವಿಡಿಯೋಗಳಿದೆ, ಯಾವ್ಯಾವ ರೀತಿ ಏನೇನನ್ನ ಮಾಡಬೇಕು ಅನ್ನೋದಕ್ಕೆ ಬೇಕಾದಷ್ಟು ಕಥೆಗಳಿವೆ. ಈ ಕ್ರೈಮ್ಗಳಿಗೆಲ್ಲ ಅಲ್ಲಿ ಮಾರ್ಗದರ್ಶನವೂ ಸಿಗ್ತದೆ. ನಾವು ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದ್ದೇವೆ ಇವತ್ತೇ ಅನ್ನೋದಕ್ಕೆ ಈ ರಾಹುಲ್ ಮೀನಾ, ಅವನಂತ ರಾಕ್ಷಸರು, ಅವನಂತ ಚಟಾಸುರ, ಆ ಕಾರಣಕ್ಕಾಗಿ ಬೆಳೆಯಬೇಕಾದ ಕನಸುಗಳನ್ನ ಕಟ್ಟಿದ ಪ್ರತಿಭಾವಂತೆ, ರೂಪವಂತೆ, ಇನ್ನಷ್ಟೇ ಅರಳಬೇಕಾದಂತ ಮಗು ಇವತ್ತು ಅವನ ಕೈಯಲ್ಲಿ ದಾರುಣವಾಗಿ ಇನ್ನಿಲ್ಲದಂತೆ ವಿಲವಿಲ ಅಂತ ಒದ್ದಾಡಿ ಈ ಲೋಕವನ್ನ ತ್ಯಜಿಸಬೇಕಾಯ್ತು. ನಮ್ಮ ಯುವ ತಲೆಮಾರು ಯಾವ ಕಡೆ ಸಾಗ್ತಾ ಇದೆ? ನಾವಿವತ್ತು ಬೆಳೆಸುವ ಮಕ್ಕಳ ಕಥೆ ಏನು? ಮಕ್ಕಳಿಗೆ ಮೊಬೈಲ್ ಅನ್ನ ಕೊಟ್ರೆ ಏನಾಗತ್ತೆ? ಅಥವಾ ಮಕ್ಕಳ ಮೊಬೈಲ್ ಕೈಯಲ್ಲಿರುವಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ನಿರ್ಲಕ್ಷ್ಯ ಅಥವಾ ಅದನ್ನ ಗಮನಿಸದೇ ಇದ್ದಾಗ ಆಗುವ ದುರಂತ ಏನು? ಇವೆಲ್ಲದಕ್ಕೆ ಇದು ಸಾಕ್ಷಿ. ಅವನು ಬರ್ತಾನೆ, ಶೂ ರ್ಯಾಕ್ ಅಲ್ಲಿ ಕೀ ಇದ್ದದ್ದು ಅವನಿಗೆ ಮೊದಲೇ ಗೊತ್ತು. ಆ ಮೂಲಕ ಕೀ ತೆಗಿತಾನೆ. ನೇರವಾಗಿ ಸ್ಟಡಿ ರೂಮಲ್ಲೇ ಆ ಹೆಣ್ಮಗಳು ಇರ್ತಾಳೆ ಅಂತ ಅವನಿಗೆ ಗೊತ್ತು. ಅಲ್ಲಿಗೆ ಹೋಗಿದ್ದಾನೆ. ಅಲ್ಲಿ ಹೋಗಿ ಅವನು ಹೇಳಿದ್ದು, ನಾನು ಲೂಟಿ ಮಾಡ್ಲಿಕ್ಕೆ ಬಂದಿದ್ದೇನೆ, ನನಗೆ ಹಣ ಕೊಡು, ಒಡವೆ ಕೊಡು. ಅವಾಗ ಅವಳಿಗೆ ಜಬರ್ದಸ್ತಾಗಿ ಅವನ ಮೇಲೆ ಮಾತಿನ ಪ್ರಹಾರ ಮಾಡ್ತಾಳೆ. ಹೋಗು ಮೊದಲು, ನಿನಗೇನೂ ಕೊಡೋದಿಲ್ಲ, ಯಾವುದೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅವನು ಸಿಕ್ಕಾಪಟ್ಟೆ ಗದರಿಸಿ ಬೆದರಿಸಿ
ಲೂಟಿ ಮಾಡಲಿಕ್ಕೆ ಬಂದಿದ್ದೇನೆ, ಹಾಗೆ ಹೀಗೆ ಅಂತ ಅವಳೊಟ್ಟಿಗೆ ಸಿಕ್ಕಾಬಟ್ಟೆ ಮಾತಿನ ಚಕಮಕಿ ಜಗಳ ಆದಂಥ ಹೊತ್ತಲ್ಲಿ ಅವಳು ಅವನನ್ನು ತಳ್ಳಿದಾಳೋ ಹೊಡೆದಿದ್ದಾಳೋ ಏನೋ ಮಾಡಿದಾಳೆ ಅಂತೂ ಅವನನ್ನು ಹೊರಗಡೆ ಹಾಕಬೇಕು ಅಂತ ಪ್ರಯತ್ನ ಮಾಡಿದಾಳೆ. ಆವಾಗ ಇವನು ಅಲ್ಲೇ ಇದ್ದಂಥ ಒಂದು ದೀಪದ ಕಂಬ ಮತ್ತು ಯಾವುದೋ ಒಂದು ರಾಡ್ ತಗೊಂಡು ಅದು ಎರಡನ್ನೂ ಬಳಸಿ ಅವಳಿಗೆ ನೆತ್ತಿಗೆ ಹೊಡೆತಾನೆ. ಅವಳು ತಲೆ ಮಾರಣಾಂತಿಕವಾದ ಪೆಟ್ಟು ಬೀಳುತ್ತೆ, ಅಲ್ಲೇ ಕುಸಿತಾಳೆ, ಪ್ರಜ್ಞೆ ತಪ್ತದೆ. ಅಪ್ರಜ್ಞಾವಸ್ಥೆಯಲ್ಲಿ ಅವಳು ಅಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಾಳೆ. ಅಂಥ ಸ್ಥಿತಿಯಲ್ಲಿ ಈ ರಾಕ್ಷಸ, ಅವರ ಮನೆಯ ಅನ್ನ ತಿಂದಂತ ಈ ರಾಕ್ಷಸ, ಅವರ ಮನೆಯ ಇಡೀ ಪ್ರೀತಿಯನ್ನ ಈ ಹುಡುಗನಿಗೆ ಕೊಟ್ಟಂತ, ಆ ಮಾನವೀಯತೆಯನ್ನ ತೋರಿಸದಂತ ಆ ಕುಟುಂಬದ ಆ ಕುಡಿ ಹೆಣ್ಣುಮಗಳ ಮೇಲೆ ಅವಳು ಅವನ ಕೊಟ್ಟಂತ ಪೆಟ್ಟು, ಹೊಡೆದಂತ ಪೆಟ್ಟಿಗೆ ಪ್ರಜ್ಞೆ ಕಳ್ಕೊಂಡು ರಕ್ತದ ಮಡುವಿನಲ್ಲಿ ಅಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾಳೆ. ಅಂಥ ಸ್ಥಿತಿಯಲ್ಲಿ ಈ ನರರಾಕ್ಷಸ ಅವಳ ಮೇಲೆ ಎರಗುತ್ತಾನೆ, ಇಡೀಯದಾಗಿ ದೇಹದ ಮೇಲೆ ಆಕ್ರಮಣ ಮಾಡ್ತಾನೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುವ ಪ್ರಕಾರ ಅವಳ ಸ್ಥಿತಿ ಹೇಗಿತ್ತು ಅಂತಂದ್ರೆ ಅದನ್ನ ಈ ಮಾತಿನಲ್ಲಿ, ಈ ಬಾಯಿಂದ, ಈ ಭಾಷೆಯಿಂದ ನಾನು ದೇವರಣಿಗೂ ವಿವರಿಸಲಾರೆ. ಅಂಥ ಕ್ರೂರವಾಗಿ, ಹಿಂಸಾತ್ಮಕವಾಗಿ ಅವಳನ್ನ ಬಳಸ್ಕೊಳ್ತಾನೆ. ಅಷ್ಟಕ್ಕಾದ್ರೂ ಬಿಡ್ತಾನೆಯೇ? ಆಮೇಲೆ ಅವಳ ಕುತ್ತಿಗೆಗೆ ಅಲ್ಲೇ ಇದ್ದಂಥ ಚಾರ್ಜರ್ ವೈರ್ ಇಂದ ಬಿಗಿದು ಅವಳನ್ನ ಕೊಲ್ತಾನೆ. ಆದ್ರೂ ಈ ದಟ್ಟ ದರಿದ್ರಿ, ಈ ಕೊಲೆಗಡಕ, ಈ ಅತ್ಯಾಚಾರಿ, ಈ ರಾಕ್ಷಸನಿಗೆ ಎಂತ ಕ್ರೌರ್ಯದ ಪರಮಾವಧಿಯ ಒಂದು ಆ ಮತ್ತು ತಲೆಗೇರಿತ್ತೋ ಏನೋ ಗೊತ್ತಿಲ್ಲ. ಅವಳು ಸತ್ತಿದ್ದಾಳೆ ಅನ್ನೋದನ್ನೇ, ಯಾಕೆಂದ್ರೆ ತಾನೇ ಕೊಂದಿದ್ದಾನೆ, ಆದ್ರೂ ಅವನಿಗೆ ಸತ್ತಿದ್ದಾನೆ ಅಂತ ಗೊತ್ತಿಲ್ಲ. ಲಾಕರ್ ಎಲ್ಲಿದೆ ಅಂತ ಗೊತ್ತು, ಅದರ ಬಯೋಮೆಟ್ರಿಕ್ ಏನು ಅಂತ ಗೊತ್ತು, ಅದಕ್ಕೆ ಈ ಹೆಣ್ಣುಮಗಳದೇ ತಂಬು ಅಂತಲೂ ಗೊತ್ತು. ಅವಳನ್ನ ದರದರ ಅಂತ ಸತ್ತ ಒಂದು ಹೆಣ್ಣುಮಗಳನ್ನ ಎಳ್ಕೊಂಡೋಗಿ ಆ ಬಯೋಮೆಟ್ರಿಕ್ಗೆ ಅವಳ ಹೆಬ್ಬೆರಳನ್ನ ಜೋಡಿಸ್ತಾನೆ. ಸತ್ತ ದೇಹದಿಂದ ಬಯೋಮೆಟ್ರಿಕ್ ವರ್ಕ್ ಆಗುವುದಿಲ್ಲ ಅನ್ನೋದು ಒಂದು ಕಾಮನ್ ಸೆನ್ಸ್, ಅದು ವರ್ಕ್ ಆಗುವುದಿಲ್ಲ. ಆವಾಗ ಮತ್ತೆ ಅವಳನ್ನ ಅಲ್ಲೇ ಬಿಸಾಡ್ತಾನೆ ಕ್ರುದ್ಧನಾಗಿ. ಅವನು ವಿಚಾರಣೆಯಲ್ಲಿ ಬಾಯ್ಬಿಟ್ಟ ಪ್ರಕಾರ ಅವಳನ್ನ ಒದ್ದು ಎಳೆದು ಬಿಸಾಡಿದೆ ಅಂತಾನೆ, ಬಯೋಮೆಟ್ರಿಕ್ ಆಗದೆ ಇದ್ದಾಗ. ಎಂಥ ಕ್ರೂರಿ ಇರ್ಬೇಕು ಅವನು, ಎಂಥ ಪಿಶಾಚಿ ಇರಬೇಕು. ಉಂಡ ಮನೆಯ ಆ ಮುಗ್ಧ ಹೆಣ್ಣು ಮಗಳ ಜೀವವನ್ನು ತೆಗೆದಲ್ದೇನೆ, ಅವಳನ್ನ ಕೆಟ್ಟದಾಗಿ ಬಳಸ್ಕೊಂಡದ್ದಲ್ದೇನೆ, ಸತ್ತ ಮೇಲೂ ಮತ್ತು ಅವಳ ಮೇಲೆ ಕ್ರೌರ್ಯದ ಪ್ರದರ್ಶನ ಮಾಡ್ತಾನೆ ಅಂತಾದ್ರೆ ಇಡೀ ದೇಶ ಈಗ ಹೇಳ್ತಾ ಇದೆ ಅವನನ್ನು ಎನ್ಕೌಂಟರ್ ಮಾಡಿ ಬಿಸಾಡಿ ಅಂತ. ಸತ್ಯಕ್ಕೂ ಅವನನ್ನು ಎನ್ಕೌಂಟರ್ ಮಾಡಿ ಬಿಸಾಡಬೇಕು. ಆಮೇಲೆ ಸ್ಕ್ರೂ ಡ್ರೈವರು ಇನ್ನೇನೋ ಬಳಸಿ ಒಂದಿಷ್ಟು ಹಣ ಗಿಣ ಅದು ಇದೆಲ್ಲ ತೆಗೆದುಕೊಂಡು ಪರಾರಿ ಆಗ್ತಾನೆ. ಜಿಮ್ಮಿಗೆ ಹೋದಂತ ಕುಟುಂಬ ಮನೆಗೆ ಬರುತ್ತೆ. ನೋಡಿದ್ರೆ ಊಹಿಸಲಾರದ ಸ್ಥಿತಿ, ರಕ್ತದ ಮಡುವಿನಲ್ಲಿ ಛಿದ್ರ ವಿಚ್ಛಿದ್ರವಾಗಿ ಬಿದ್ದಂತ ಮಗಳು. ಆಘಾತಗೊಳ್ತಾರೆ ಆಫೀಸರು. ತಕ್ಷಣ ಪೊಲೀಸರಿಗೆ ಸುದ್ದಿ ಮುಟ್ತದೆ. ಪೊಲೀಸರು ಬರ್ತಾರೆ, CCTVಯನ್ನ, ಅದರ ಫುಟೇಜನ್ನ ಚೆಕ್ ಮಾಡ್ತಾರೆ. ಮನೆ ಕೆಲಸದಲ್ಲಿದ್ದ ಹುಡುಗನೇ ಮನೆಗೆ ಎಂಟರ್ ಆದದ್ದು ಅವ್ರಿಗೆ ಗೊತ್ತಾಗುತ್ತೆ. ಆದರೆ ಇವನು ಫೋನ್ ಮಾರಿದ್ನಲ್ಲ, ಆ ಫೋನ್ ಮಾರಿದ್ರಿಂದ ಅವನ ಪತ್ತೆ ಹಚ್ಚೋದು ಕಷ್ಟ ಆಗತ್ತೆ, ಯಾಕೆಂದ್ರೆ ಫೋನನ್ನು ಅವನು ಬಳಸೋದಿಲ್ಲ. ಆದರೆ ಇಡೀ ಪ್ರಪಂಚದಲ್ಲೇ ಯಾವುದೇ ಕೊಲೆಗಾರ ಒಂದೂ ಸುಳಿವನ್ನ ಬಿಡದೇನೆ ಕೊಲೆ ಮಾಡದಂತ ದಾಖಲೆಗಳು ಈವರೆಗೂ ಇಲ್ಲ ಅನ್ನೋದು ಒಂದು ಪ್ರತೀತಿ. ಅಂತ ಹಿನ್ನೆಲೆಯಲ್ಲೇ ಈ ರಾಹುಲ್ ಮೀನಾ ಹೋಟೆಲ್ ದ್ವಾರಕಾ ಅನ್ನುವಂಥದ್ದಲ್ಲಿ ಉಳ್ಕೊಳ್ತಾರೆ. ಇವನ ಪತ್ತೆ ಹಚ್ಚಲಿಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಅವನ ಫೇಸ್ಬುಕ್, ಇನ್ಸ್ಟಾಗ್ರಾಮು ಎಲ್ಲವನ್ನೂ ಚೆಕ್ ಮಾಡ್ತಾರೆ, ಫಾಲೋ ಮಾಡ್ತಾರೆ, ಯಾವ ಸುಳಿವು ಸಿಗುದಿಲ್ಲ. ಆದ್ರೆ ಅವನು ಕೊನೆಗೂ ಒಂದು ತಪ್ಪು ಮಾಡ್ತಾನೆ. ಈ ದ್ವಾರಕಾ ಹೋಟೆಲ್ನಲ್ಲಿ ಅಲ್ಲಿಯ ಒಂದು ವೈಫೈಯನ್ನ ಬಳಸಿ, ದ್ವಾರಕಾ ಹೋಟೆಲಿನ ವೈಫೈಯನ್ನ ಬಳಸಿ ಇನ್ಸ್ಟಾಗ್ರಾಮಿಗೆ ಲಾಗಿನ್ ಆಗ್ತಾನೆ. ಅದನ್ನ ಪತ್ತೆ ಹಚ್ತಾರೆ ಪೊಲೀಸರು. ಅವನು ಎಲ್ಲಿ ಇದ್ದಾನೆ ಅನ್ನೋದನ್ನು ಹುಡುಕ್ತಾರೆ. ಅಲ್ಲಿಗೆ ಹೋಗಿ ಅವನನ್ನ ಹೆಡೆಮುರಿ ಕಟ್ಟಿ ಎಳ್ಕೊಂಡು ಬರ್ತಾರೆ. ವಿಚಾರಣೆ ನಡೀತಾ ಇದೆ. ಆ ವಿಚಾರಣೆಯ ಹಂತದಲ್ಲೇ ಹೊರಗೆ ಬಿದ್ದಂತ, ಅವನೇ ಸ್ವತಃ ಹೇಳಿದಂತ, ಇಲ್ಲಿವರೆಗೆ ನಾನು ನಿಮ್ಮೊಟ್ಟಿಗೆ ಏನನ್ನ ಹಂಚಿಕೊಂಡಿದ್ದೇನೋ ಅದು ಸಂಪೂರ್ಣವಾಗಿ ಈ ಕೊಲೆಗಡಕ ರಾಕ್ಷಸ ಬಾಯ್ಬಿಟ್ಟ ಆಧಾರದಲ್ಲಿ ಪೊಲೀಸ್ ಮೂಲಗಳು ಹೇಳಿದ್ದನ್ನ ನಿಮ್ಮೊಟ್ಟಿಗೆ ಹಂಚಿಕೊಂಡೆ. ಅದರ ಚಿತ್ರಗಳು, ವಿಡಿಯೋಗಳು ಎಲ್ಲವನ್ನೂ ನಿಮ್ಮೆದುರು ಇಟ್ಟಿದ್ದೇನೆ. ಇಲ್ಲಿ ನಾವು ಕಲ್ತ್ಕೋಬೇಕಾದದ್ದು ಏನು? ಮನೆ ಅನ್ನೋದನ್ನ ಯಾವುದೇ ಆಳು ಕಾಳು ಇತ್ಯಾದಿಗಳೊಟ್ಟಿಗೆ ಸಂಪೂರ್ಣವಾಗಿ ನಮ್ಮ ಒಳಗಿನ ವಿಚಾರವನ್ನ ಹಂಚಿಕೊಳ್ಳಬಾರದು. ಆಮೇಲೆ ಮನೆಗೆ ಕೆಲಸಕ್ಕೆ ಇಟ್ಕೊಳ್ಳುವಾಗ ಒಬ್ಬ ಕಂದಾಯ ಇಲಾಖೆಯ ಅಧಿಕಾರಿಗೆ ಈ ರೀತಿ ಮೋಸ, ವಂಚನೆ, ಆಘಾತ ಆಗತ್ತೆ ಅಂತಾದ್ರೆ
ಸಾಮಾನ್ಯರ ಕತೆ ಏನು, ಅನಾಮಿಕನನ್ನ ಮನೆಯ ಒಳಗಡೆ ಸೇರಿಸ್ಕೊಂಡು ಕೆಲಸಗಾರನಾಗಿ ಇಟ್ಟುಕೊಂಡಾಗ ಆಗುವ ಅನಾಹುತ ಏನು ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಹಾಗಾಗಿ ಹಾಗಂತ ಮಾತ್ರಕ್ಕೆ ಎಲ್ಲರೂ ಕೆಲಸ ಕೇಳ್ಕೊಂಡು ಬರುವವರು ಅಥವಾ ಕೆಲಸ ಇಟ್ಟುಕೊಂಡವರು ಉಳಿದವರು ಎಲ್ಲರೂ ಹೀಗೆ ಮಾಡ್ತಾರಿಯೇ? ಅಲ್ಲ. ಸಾಮೂಹಿಕವಾಗಿ ಇದನ್ನ ಒಂದು ಸೂತ್ರ ಸಂಧಾನ ಅಂತ ಮಾಡ್ಲಿಕ್ಕಾಗುದಿಲ್ಲ. ಆದರೆ ಕೆಲಸಕ್ಕೆ ಸೇರಿಸ್ಕೊಳ್ಳುವಾಗ ಅವನು ಯಾರು, ಅವನ ಹಿನ್ನೆಲೆ ಏನು, ಅವನ ಚಟಗಳು ಏನು, ಅವನ ಸಂಸ್ಕಾರ ಏನು, ಅವನು ಯಾವ ಹಿನ್ನೆಲೆಯಲ್ಲಿ ಬೆಳೆದು ಬಂದಿದ್ದಾನೆ, ಇವೆಲ್ಲವನ್ನ ನಾವು ಸ್ಟಡಿ ಮಾಡ್ದೇನೆ, ಒಂದು ಅಧ್ಯಯನ ಮಾಡ್ದೇನೆ, ಹಿಂದೆ ಮುಂದೆ ನೋಡ್ದೇನೆ ಮನೆಗೆ ಬರುವ ಈ ಒಂದು ಅನಾಮಿಕರನ್ನ ನಮ್ಮ ಮಾನವೀಯತೆ, ನಮ್ಮ ಒಂದು ವಿಶ್ವಾಸ, ಯಾರೋ ಬಡ ಹುಡುಗ ಎಲ್ಲಿಂದೋ ಬಂದಿದ್ದಾನೆ, ಬಡ ಹುಡುಗಿ ಎಲ್ಲಿಂದೋ ಬಂದಿದ್ದಾಳೆ, ಆ ಕಾರಣಕ್ಕಾಗಿ ನಾವೊಂದು ಜೀವನ ಕೊಡೋಣ, ಆಶ್ರಯ ಕೊಡೋಣ, ನಮಗೂ ಅನುಕೂಲ ಆಗತ್ತೆ, ಅವರಿಗೂ ಒಂದು ಬದುಕು ಸಿಗತ್ತೆ, ಈ ರೀತಿಯ ಮಾನವೀಯ ಗುಣಧರ್ಮ ಮನೋಧರ್ಮವೇ ಈ ಅಧಿಕಾರಿಯವರಿಗೆ ಇವತ್ತು ಮೃತ್ಯುವಾಗಿದೆ. ತನ್ನ ಪ್ರೀತಿಯ ಕುಡಿಯನ್ನ ಕಳ್ಕೊಂಡು ಇವತ್ತು ರೌರವ ನರಕವನ್ನ ಅನುಭವಿಸುವಂಗಾಗಿದೆ. ಯುವ ತಲೆಮಾರು ಇವತ್ತು ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನೋದಕ್ಕೆ ಈ ಹುಡುಗ, ಈ ರಾಕ್ಷಸ, ಈ ರಕ್ತ ಪಿಪಾಸು, ಈ ಚಟಾಸುರ 19 ವರ್ಷಕ್ಕೆ ಎಂಥ ಒಂದು ದುರಂತಕ್ಕೆ ಕೈ ಹಾಕ್ತಾನೆ ಅನ್ನೋದನ್ನ ನಮ್ಮ ಸಮಾಜ ಅರ್ಥ ಮಾಡ್ಕೋಬೇಕು, ಹೆತ್ತವರು ಅರ್ಥ ಮಾಡ್ಕೋಬೇಕು. ಮಕ್ಕಳಿಗೆ ಏನನ್ನ ಕಲಿಸಬೇಕು? ಮಾನವೀಯತೆಯನ್ನ ಕಲಿಸಬೇಕು. ಮಕ್ಕಳಿಗೆ ಏನನ್ನ ಕಲಿಸಬೇಕು? ಸಂಬಂಧಗಳ ಬೆಲೆಯನ್ನ ಕಲಿಸಬೇಕು. ಮಕ್ಕಳಿಗೆ ಏನನ್ನ ಕಲಿಸಬೇಕು? ಒಂದು ತುತ್ತು ಅನ್ನ ಕೊಟ್ಟವರ ಮನೆಗೆ ದ್ರೋಹ ಬಗೆಯದೇ ಇದ್ದ ಹಾಗೆ ಬದುಕುವುದನ್ನ ಕಲಿಸಬೇಕು. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ರೆ ಏನು ಅನಾಹುತ ಆಗುತ್ತೆ ಅನ್ನೋದಕ್ಕೆ ಈ ಹುಡುಗ ಸಾಕ್ಷಿ, ಇದೇ ಹುಡುಗ ಸಾಕ್ಷಿ. ಹಾಗಾಗಿ ಇವತ್ತಿನ ಯುವ ತಲೆಮಾರು, ಇವತ್ತಿನ ಸಮಾಜ, ಇವತ್ತಿನ ಆನ್ಲೈನ್ನಲ್ಲಿ ಸಿಗಬಹುದಾದಂಥ ಹಲವು ಬಗೆಯ ಆಕರ್ಷಣೆಗಳು, ಅದಕ್ಕೆ ತುತ್ತಾದಂಥ ಯುವ ಸಮುದಾಯ, ಮುಖ್ಯವಾಗಿ ಯುವಕರು ಯಾವ ದಾರಿಯಲ್ಲಿ ಸಾಕ್ತಾರೆ, ಅವರಿಗೆ ಕೊಲೆ, ಸುಲಿಗೆ, ಅತ್ಯಾಚಾರ, ಮರ್ಡರು, ರಕ್ತ ಏನೂ ಅಲ್ಲ ಅಂತ. ಅವನು ಇವತ್ತಿಗೂ ದರಿದ್ರಿ ಹುಡುಗ, ಆ ಪೊಲೀಸರ ಕೈಯಲ್ಲಿ ಇದ್ದಾಗಲೂ ಕೂಡ ಅವನಿಗೆ ಯಾವ ಪಾಪ ಪ್ರಜ್ಞೆಯೂ ಕಾಡ್ತಾ ಇಲ್ಲ. ನಮ್ಮ ಸಮಾಜದಲ್ಲಿ ಇವತ್ತು ಬೆಳೀತಾ ಇರುವಂತ ಹಲವು ವ್ರಣಗಳಲ್ಲಿ ಇದು ಒಂದು, ಅರ್ಬುದ ರೋಗಗಳಲ್ಲಿ ಇದು ಒಂದು. ನಾವು ಅತ್ಯಂತ ಕೆಟ್ಟ ಪರಿಸರದಲ್ಲಿ ಬದುಕ್ತಾ ಇದ್ದೇವೆ, ಅತ್ಯಂತ ಡೇಂಜರಸ್ ಆದಂತ ಪರಿಸರದಲ್ಲಿ ಬದುಕ್ತಾ ಇದ್ದೇವೆ. ಹಾಗಾಗಿ ನಾವು ಮೈಯೆಲ್ಲ ಕಣ್ಣಾಗಿರಬೇಕಾಗಿದೆ. ಹಳ್ಳಿ ಅಂತಿಲ್ಲ, ಪಟ್ಟಣ ಅಂತಿಲ್ಲ, ಬಡವರು ಅಂತಿಲ್ಲ, ಶ್ರೀಮಂತರು ಅಂತಿಲ್ಲ, ಎಲ್ಲರಿಗೂ ಇವತ್ತು ಮೊಬೈಲು ಲಭ್ಯವಿದೆ. ಮೊಬೈಲ್ ಅನ್ನೋದೇ ಇವತ್ತೊಂದು ಬದುಕಿಗೆ, ಭಾವಕ್ಕೆ, ಜೀವಕ್ಕೆ, ಸಂಸಾರಕ್ಕೆ ವಿಷವಾಗಿದೆ. ಅದರ ಅಡ್ವಾಂಟೇಜ್ ಎಷ್ಟಿದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಇದೆ. ಅದಕ್ಕೆ ಇದು ಈ ಪ್ರಕರಣ ಸಾಕ್ಷಿ. ಯಾರನ್ನ ನಂಬೋಣ? ಯಾರನ್ನ ನಂಬಿ ಮನೆಗೆ ಸೇರಿಸ್ಕೋಬೇಕು? ಯಾರನ್ನ ನಂಬಿ ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿ ಅಂತ ಅವ್ರ ಕೈಯಲ್ಲಿ ಕೊಡಬೇಕು? ಯಾರನ್ನ ನಂಬಿ ನಮ್ಮ ಮನೆ, ಮಠ, ಇಡೀ ನಮ್ಮ ಎಲ್ಲ ಬರುವ ಕೆಲಸಗಾರರಿಗೆ ಹಾಗಾದ್ರೆ ಪೊಲೀಸರನ್ನ ಇಡ್ಲಿಕ್ಕಾಗತ್ತೆಯೇ? ಅವ್ರ ಹಿಂದೆನೇ ನಾವು ಪ್ರತಿಕ್ಷಣ ಹೋಗ್ಲಿಕ್ಕಾಗತ್ತೆಯೇ? ಎಂಥ ವಿಷಮ ಪರಿಸ್ಥಿತಿ, ಎಂಥ ದುರಂತದ ಪರಿಸ್ಥಿತಿ. ಈ ಆಧುನಿಕತೆಯ ಪರಿಕರಗಳು ಇವತ್ತು ಮನುಷ್ಯ ಸಂಬಂಧಗಳನ್ನ, ಸಂಸ್ಕಾರವನ್ನ, ಒಡನಾಟದ ಒಂದು ಸೌಹಾರ್ದತೆಯನ್ನ ಎಲ್ಲವನ್ನು ನುಂಗಿ ನೀರು ಕುಡಿತಾ ಇದೆ. ಕ್ಷಣ ಮಾತ್ರದ ಕ್ಷಣಿಕ ಸುಖಕ್ಕಾಗಿ ಮತ್ತು ಈ ಯಾವ್ಯಾವುದೋ ದರಿದ್ರ ಗೇಮ್ಗಳಿಗಾಗಿ ಇವತ್ತಿನ ಯುವ ತಲೆಮಾರು ಹೆತ್ತವರನ್ನ ಕೊಲ್ತಾ ಇದೆ, ಸಹೋದರರನ್ನ ಕೊಲ್ತಾ ಇದೆ, ತಂಗಿಯನ್ನ ಕೊಲ್ತಾ ಇದೆ. ಎಷ್ಟು ಬೆಂಗಳೂರಿನಲ್ಲಿ ಸುತ್ತಮುತ್ತ ಕೊಲೆ, ಕೊಲೆ, ಸುಲಿಗೆ, ರಕ್ತಪಾತ, ಭೀಭತ್ಸ ನೋಡಿ ನೋಡಿ ಸಾಕಾಗಿದೆ. ಈ 22 ವರ್ಷದ ಈ ಮುಗ್ಧ ಮಗು, ಕನಸು ಕಾಣುವ ಮಗು, ಅರಳಬೇಕು ಅಂತ ಆ ಅರಳುವಿಕೆಗಾಗಿ ಅಹರ್ನಿಶಿ ಪ್ರಯತ್ನ ಮಾಡ್ತಾ ಇದ್ದಂಥ ಮಗು, ಬಹುತ್ವ, ಎಂತೆಂಥ ಪ್ರತಿಭೆ, ಡಾನ್ಸರು, ಓದು, ಇನ್ನೇನೇನೋ ಹವ್ಯಾಸಗಳು. ಅವರ ತಂದೆ ತಾಯಿಗಳು, ಆ ಅಕ್ಕಪಕ್ಕದವರೆಲ್ಲ ಅವಳ ಬಗ್ಗೆ ಹೇಳ್ಕೊಂಡು ಅಳ್ತಾ ಇದ್ದದ್ದು ನೋಡಿದ್ರೆ ಕರಳು ಕಿತ್ತು ಬರುತ್ತದೆ.
कल से तो हमारी कॉलोनी की लेडीज़ का इतना मतलब थर थर काँप रही है कि ये क्या हो गया, ये नहीं होना चाहिए था। करोड़ों रुपए का हम मकान खरीदते हैं यहाँ, इसलिए खरीदते हैं कि एक अच्छा माहौल है, सुरक्षित है। लेकिन जब हम अपने आप के लिए लापरवाह हो जाएंगे तो उस मकान का भी कोई फायदा नहीं। रात भर बहुत लोगों को नींद नहीं आई है, काफियों ने फोन किया, बिल्कुल डर है। हादसा सामने हुआ, एक्चुअली आपकी नॉन फैमिली थी। उसको सारा इनके लूपहोल्स पता थे, कहाँ पे चाबियाँ हैं, कहाँ पे क्या नंबर हैं, वो तो फिर उसने उसका फ़ायदा उठा के कि सुबह वो जिम जाते हैं 6:30 बजे, उसका फ़ायदा उठा के उसने अपना ये करा। क्रूर और निर्मम हत्याकांड में बहुत जल्दी जस्टिस किया जाएगा। ಎಂಥ ದುರಂತ. ಈ ಘಟನೆಯ ವಿವರಗಳಿಂದ ನೀವು ನಾವು ಒಂದಿಷ್ಟು ಪಾಠವನ್ನು ಕಲಿಬೇಕಾಗಿದೆ. ಕಲಿಯೋಣ ಅಂತ ಹೇಳ್ತಾ ಆ ಮಗುವಿನ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.